ವರ್ಕ್ ಆರ್ಡರ್ ಆಗಿ ಅಷ್ಟು ನಾನು ಪೂಜೆನೂ ಮಾಡಿ ಅಷ್ಟು ಕೆಲಸನೂ ಆಗಿದೆ. ಇವನಿಗೆ ಕಾಂಟ್ರಾಕ್ಟ್ ರೆಡಿ ಇದ್ದಾನೆ ಕೆಲಸ ಮಾಡಕ್ಕೆ. ಇಲ್ಲದ್ದೇ ನಾಟಕಗಳು ಆಡ್ಕೊಂಡು ಏನಕ್ಕೋಸ್ಕರ ಇವನು ಕಂಡು ಈ ತರ ಇದು ಮಾಡ್ತಾರೆ ಅಂತ ಗೊತ್ತಿದೆ. ಅಧಿಕಾರಿಗಳು ಕೈಗೊಂಬೆ ಹಾಕಿ ಕೂತವ್ರಿಲ್ಲಿ. ಯಾರು ಕಳಪೆ ಕಾಮಗಾರಿ ಅಂತ ಹೇಳ್ತಾರೆ ಅವ್ರ ಜೀವಮಾನೆಲ್ಲ ಕಳಪೆನೆ. ಈ ಕ್ಷೇತ್ರ ಜನಗಳಿಗೆ ಗೊತ್ತಿದೆ. ಈಗ ಕಳೆದ 2 ವರ್ಷದ ಹಿಂದೆ ಹೆಸರುಘಟ್ಟ ರೋಡ್ಗೆ ಕಾಮಗಾರಿನ ಪೂಜೆ ಮಾಡಿ ಸ್ಟಾರ್ಟು ಮಾಡಿ ಕೆಲಸನೂ ಸಾಕಷ್ಟು ಕೆಲಸನೂ ಒಂದು 20% ಕೆಲಸನೂ ಮೋರಿಗಳಿರ್ಬೋದು. ಆಮೇಲೆ ಸೆಂಟ್ರಿಗೆ ಅದು ಕಲ್ವಟ್ಟು ಕೆಲಸನೂ ಸೆಂಟ್ರದ್ದು ಏಕನೂ ಆಯಿತು. ಇದು ಕೆಲಸ 2022 8/7/2022ರಲ್ಲಿ ವರ್ಕ್ ಆರ್ಡರ್ ಆಗಿದೆ. 15 ಕೋಟಿಗೆ ಇಂಪ್ರೂವ್ಮೆಂಟ್ಸ್ ರೋಡ್ಸ್ ಡ್ರೈನ್ಸ್ ಪ್ರೊವೈಡಿಂಗ್ ಸ್ಟ್ರೀಟ್ ಲೈಟ್ಸ್ ಥ್ರೂಔಟ್ ದ ರೋಡ್ ಬ್ಯಾರಿಯರ್ಸ್ ಆ್ಯಂಡ್ ಇನ್ಸ್ಟಲೇಷನ್ ಆಫ್ ರೋಡ್ ಸೇಫ್ಟಿ ಅಕ್ಸಸರೀಸ್ ಇನ್ ಹೆಸರುಘಟ್ಟ ಮೇನ್ ರೋಡ್. 8ನೇ ಮೈಲಿಂದ ಜನಪ್ರಿಯ ಅಪಾರ್ಟ್ಮೆಂಟ್ ತಕ್ಕೆ ಇಷ್ಟು ಕೆಲಸ ಇಷ್ಟು ವರ್ಕು ಆಗಬೇಕು ಅಂತ ವರ್ಕ್ ಆರ್ಡರ್ ಆಗಿದೆ. 15 ಕೋಟಿಗೆ ವರ್ಕ್ ಆರ್ಡರ್ ಆಗಿ ಅಷ್ಟು ನಾನು ಪೂಜೆನೂ ಮಾಡಿ ಅಷ್ಟು ಕೆಲಸನೂ ಆಗಿದೆ. ಅದ್ರ ಜೊತೆಗೆ ಆ ಕೆಲಸ ಆತಿದ್ದಾಗೆ ನೋಡಿ 8/7/22 ಅಂತಂದರೆ 23 ಫೆಬ್ರವರಿವರೆಗೂ ಆಮೇಲೆ ನೀತಿ ಸಂಹಿತೆ ಜಾರಿ ಆಯಿತು. ಅಲ್ಲಿಂದ 5-6 ತಿಂಗಳಲ್ಲಿ ಸಾಕಷ್ಟು ಕೆಲಸಗಳು ಆಯಿತು. ಜೊತೆಯಲ್ಲಿ ಕಾವೇರಿ 5ನೇ ಅಂತ ಹೆಸರುಘಟ್ಟ ರೋಡಿಗೆ 20 ಅಡಿ ಡೆಪ್ತಲ್ಲಿ ಕೆಲಸ ವರ್ಕು ನಡೀತು. ಅವಾಗ ಅಂಥದ್ರಲ್ಲಿ ಅದು 20 ಅಡಿ ಸಿಂಕ್ ಆಗಬಾರ್ದು ಅಂತ ಅದಕ್ಕೆ ನೀರು ಒರೆಸಿ ಜಲ್ಲಿ ತುಂಬಿಸಿ ಮಣ್ಣು ತುಂಬಿಸಿ ಅದನ್ನ ಕೆಲಸ ಮಾಡಿ ಅದ್ರ ಮೇಲೆ ಇದನ್ನು ಹಾಕಿ ಕೆಲಸ ಮಾಡಿಸ್ದೆ ನಾನು. ಈಗ ಯಾವಾಗ ಚುನಾವಣೆ ಬಂತು ರಿಸಲ್ಟ್ ಬಂದಾದಮೇಲೆ ಇಲ್ಲಿವರೆಗೂ ಕೆಲಸ ಸ್ಟಾರ್ಟ್ ಮಾಡಿಲ್ಲ. ಕಾಂಟ್ರಾಕ್ಟ್ರ್ ಕೆಲಸ ಮಾಡೋಕ್ಕೆ ರೆಡಿ ಇದ್ದಾನೆ. ಇವನಿಗೆ ಕಾಂಟ್ರಾಕ್ಟ್ ರೆಡಿ ಇದ್ದಾನೆ ಕೆಲಸ ಮಾಡೋಕ್ಕೆ. ಇಲ್ಲದ್ದೇ ನಾಟಕಗಳು ಆಡ್ಕೊಂಡು ಏನಕ್ಕೋಸ್ಕರ ಇವನು ಕಂಡು ಈ ಥರ ಇದು ಮಾಡ್ತಾರೆ ಅಂತ ಗೊತ್ತಿದೆ. ಅಧಿಕಾರಿಗಳು ಇದಕ್ಕೆಲ್ಲ ಅಧಿಕಾರಿಗಳು ಸರಿಯಾಗಿ ನಿಂತು ಕೆಲಸ ಮಾಡಿಸಿದ್ರೆ ಅವತ್ತೇ ಕೆಲಸ ಸ್ಟಾರ್ಟ್ ಮಾಡ್ಬೋದಾಯಿತು. ಅಧಿಕಾರಿಗಳು ಕೈಗೊಂಬೆ ಹಾಕಿ ಕೂತವ್ರಿಲ್ಲಿ. ಅಧಿಕಾರಿಗಳು ಇವತ್ತೇನಾದರೂ ಅವರು ಏನಾದರೂ ಕೆಲಸ ಹೆಸರುಘಟ್ಟ ರೋಡ್ದು ಮೊನ್ನೆ ನೆಲಗದ್ದನೆ ರೋಡ್ದು ಹಂಗೆ ಮಾಡ್ತಿದ್ರು. ಮೊನ್ನೆ ಗಲಾಟೆ ಮಾಡಿದ ಮೇಲೆ ಸ್ಟಾರ್ಟ್ ಆಗಿದೆ. ಇದ್ರೂ ಅಷ್ಟೇ ಏನಾದರೂ ಕೆಲಸ ಅವರು ಕಾಂಟ್ರಾಕ್ಟ್ ರೆಡಿ ಇದ್ದಾರೆ, ಯಾಕೆ ಕೆಲಸ ಮಾಡ್ತಾ ಇಲ್ಲ? ಏನು ಕಾರಣ? ಇವತ್ತು ಅದು ಎಲ್ಲರಿಗೂ ಗೊತ್ತಿದೆ. ಕಮಿಷನರ್ಗೂ ಇದ್ರ ಬಗ್ಗೆ ನಾವು ಮಾತಾಡಿದ್ದೀವಿ. ಪಾಪ ಅವ್ನು ಕಾಂಟ್ರಾಕ್ಟ್ ಕೆಲಸ ಮಾಡೋಕ್ಕೆ ರೆಡಿ ಇದ್ದಾನೆ. ಅವನು ಕಾಂಟ್ರಾಕ್ಟ್ರೂ ಏನೋ ಮೊನ್ನೆ ನಾನು ಒಂದು ಕೇಳಿದೆ, ಕಾಂಟ್ರಾಕ್ಟ್ರದು ಸರಿ ಕಳಪೆ ಕಾಮಗಾರಿ ಅಂತೆ. ಯಾರು ಕಳಪೆ ಕಾಮಗಾರಿ ಅಂತ ಹೇಳ್ತಾರೆ ಅವ್ರ ಜೀವಮಾನೆಲ್ಲ ಕಳಪೆನೆ. ಈ ಕ್ಷೇತ್ರ ಜನಗಳಿಗೆ ಗೊತ್ತಿದೆ. ಆದ್ದರಿಂದ ಈ ಎಲ್ಲ ನಾಟಕ ಬಿಟ್ಟು ಫಸ್ಟು ಸಾರ್ವಜನಿಕರಿಗೆ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ. ಮಳೆ ಬಂದಾಗ ಬಿದ್ದು ಮಕ್ಕಳು ಸ್ಕೂಲ್ ವ್ಯಾನ್ಗಳು ತುಂಬ ಅಧೋಗತಿ ಆಗಿದೆ. ಎಲ್ಲಿ ಸಪ್ತಗಿರಿ ಸರ್ಕಲ್ ಜಂಕ್ಷನ್ ಆಗಿದೆಯಲ್ಲ, ತುಂಬ ಅಲ್ಲಿ ಮತ್ತು ಸಿಂಗಲ್ ರೋಡ್ ಅದು ಹೋಗೋಕ್ಕಾಗ್ತಾ ಇಲ್ಲ, ತುಂಬ ಇದಾಗಿದೆ. ತಕ್ಷಣ ಇದು ಏಕೆಂದರೆ ಈ ನಾಟಕಗಳೆಲ್ಲ ಬಿಟ್ಟು ಈ ಕ್ಷೇತ್ರಗಳು ಈ ಅಧಿಕಾರಿಗೆ ನಾನು ಹೇಳ್ತಾ ಇದ್ದೀನಿ, ನೀವು ಮೊದಲು ಯಾರು ನಿಮ್ಗೆ ಹೆಚ್ಚು ಕಮ್ಮಿ ಅಂದರೆ ಯಾವ ರಾಜಕಾರಣಿನೂ ಆಗಲ್ಲ, ಮೊದಲು ನಿಂತು ಗುತ್ತಿಗೆದಾರ ಯಾರು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮೊದಲು ಕೆಲಸ ಮಾಡೋದು ನೋಡಿ. ಸರ್, ಈಗ ಕಾಂಟ್ರಾಕ್ಟರ್ ಕೆಲಸ ಮಾಡೋದಕ್ಕೆ ರೆಡಿ ಇದ್ದಾರೆ ಅಂತಂದರೆ ಹೇಳಿದ್ರೆ ಈ ಬಗ್ಗೆ ನಿಮ್ಮ ಬಗ್ಗೆ ಚರ್ಚೆ ಏನಾದರೂ ನಡೆದಿದೆ? ಕಾಂಟ್ರಾಕ್ಟರ್ ಹತ್ರ ನಾವು ಮಾತಾಡ್ತೇವೆ, ಅವ್ರು ಮಾಡೋಕ್ಕೆ ರೆಡಿ ಇದ್ದಾರೆ. ಸುಮ್ಮನೆ ನಾಟಕಗಳು ಇವೆಲ್ಲ ಗೊತ್ತಲ್ಲ ಜನಗಳಿಗೆ, ಇದೆಲ್ಲ ಗೊತ್ತಾಗಿದೆ. ಇವೆಲ್ಲ ಈ ನಾಟಕಗಳು, ಈ ಅಧಿಕಾರಿಗಳು, ಈ ಜನಪ್ರತಿನಿಧಿಗಳು ನಾಟಕ ಏನು ಆಡ್ತಾರೆ, ಎಲ್ಲ ಏನಕ್ಕೆ ನಾಟಕ ಆಡ್ತಾರೆ, ಎಲ್ಲ ಎಕ್ಸ್ಪೆಕ್ಟೇಷನ್ ಅಂತ ಇಡೀ ಜನಗಳಿಗೆಲ್ಲ ಗೊತ್ತಾಗಿದೆ. ಈ ನಾಟಕ ಇದು ಎಷ್ಟು ಜಾಸ್ತಿ ದಿನ ಇದು ಹಿಂಗೆ ನಾಟಕ ಆಡಿದ್ರೆ ಜನಗಳು ಇದು ಅವ್ರಿಗೆ ಈ ಜನಗಳು ಚೀ ಅಂತ ಉಗಿತಾ ಇದ್ದಾರೆ ಈಗ ಆಲ್ರೆಡಿ. ಆದ್ದರಿಂದ ಅದಕ್ಕೆ ಬೇಡ, ಮೊದಲು ಕೆಲಸ ಮಾಡೋಕ್ಕೆ ಅವನ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಮೊದಲು ಗುತ್ತಿಗೆದಾರನ್ನ ಕರೆಸಿ ಕೆಲಸ ಸ್ಟಾರ್ಟ್ ಮಾಡಿ. ಅವ್ರು ರೆಡಿ ಇದ್ದಾರೆ, ರೆಡಿ ಇದ್ದಾರೆ. ಮೊದಲು ಕೆಲಸ ಇದು ಮಾಡಲಿಕ್ಕೆ ಆಗೇನೋ ಹಿಂಗೆ ಡಿಲೇ ಆದರೆ ನಾನು ಎಲ್ಲಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕೋ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ
ಇದನ್ನು ನಾನೇ ಅದನ್ನೇನು ಮಾಡಬೇಕೋ ಮಾಡೋಂಥ ಕೆಲಸ ನಾನು ಸ್ಟಾರ್ಟ್ ಮಾಡಿಸ್ತೀನಿ. ಈಗ ಏನಕ್ಕೋಸ್ಕರ ಈಗ ತಡೆ ಹಿಡಿದಿರತಕ್ಕಂಥದ್ದು ಕೆಲಸ? ಈಗ ಗುತ್ತಿಗೆದಾರ ಕಡಿಮೆ ರೆಡಿ ಇದ್ದಾನೆ, ಅಧಿಕಾರಿಗಳು ಏನು ಕಮಿಷನ್ಗೋಸ್ಕರನ ಅಥವಾ ಈ ಬೆಂಗಳೂರಾಗ BBMP ನೋಡಿದಿರಲ್ಲ, ಪ್ರತಿಯೊಂದು ನಾನು ಆಗಲೇ ಹಿಂದೇನು ಹೇಳಿದ್ದೆ. ಇದು ಬೆಂಗಳೂರಲ್ಲಿ ಇವತ್ತು ಯಾವುದೋ ಇದು ಯಾವುದು ಕೇಬಲ್ಗಳು ಇದಕ್ಕೆಲ್ಲ ಹಾಳಾಗೋಕ್ಕೆ ಕಾರಣ ಅಧಿಕಾರಿಗಳು, ಜನಪ್ರತಿನಿಧಿಗಳು. ಈ ಕೇಬಲ್ ಕಮಿಷನ್ರು ಸರಿಯಾಗಿ ಸ್ಟಿಕ್ ಮಾಡಿ ಹಾಕಿದ್ದಿದ್ರೆ ಯಾರು ಇವನ್ನ ಕೇಬಲ್ ಯಾಕೆ ಪರ್ಮಿಷನ್ ಕೊಡ್ತಾ ಇದ್ದಾರಾ? ಇಡೀ ಎಲೆಕ್ಷನಿಂದ ಈಚೆಗೆ ಇಡೀ ಬೆಳಗ್ಗೆ ಎಲೆಕ್ಷನ್ ಆಗಿ ಒಂದು ವಾರದಕ್ಕೆ ಸ್ಟಾರ್ಟ್ ಆಗಿದ್ದು ಇಡೀ ದಾಸಹಳ್ಳಿ ಕ್ಷೇತ್ರದಲ್ಲಿ ಮೂಲೆ ಮೂಲೆ ರೋಡ್ಗಳು, ಚೆನ್ನಾಗಿರೋ ರೋಡು ಅಗದು ಕೇಬಲ್ನವ್ರ ಹತ್ರ ಅಲ್ಲ ಇವ್ರ ಹತ್ರ ಎಲ್ಲ ವ್ಯವಹಾರಗಳು ಮಾಡ್ಕೊಂಡು ಇವತ್ತು ಈ ಬೆಂಗಳೂರು ಸಿಟಿನೇ ಹಾಳು ಮಾಡ್ತಾ ಇದ್ದಾರೆ ಈ ಕೇಬಲ್ನವರು. ಇದಕ್ಕೆಲ್ಲ ಯಾರು ಸಾಥ್ ಕೊಡೋದು? ಅಧಿಕಾರಿಗಳು ಕರೆಕ್ಟಾಗಿದ್ದರೆ ಯಾಕೆ ಆತಿತ್ತು? ಜನಪ್ರತಿನಿಧಿ ಕರೆಕ್ಟಾಗಿದ್ದರೆ ಯಾಕೆ ಯಾವ ಆಗ್ತಾರೆ? ಇವತ್ತು ನಾವು ಹಿಂದೆ ಇದ್ದೋ ಒಬ್ಬನ ನನಗೂ ಸಾಕಷ್ಟು ಒತ್ತಡ ಬಂತು, ಎಲ್ಲೆಲ್ಲಿಂದ ಒತ್ತಡ ಬಂತು. ನಾನು ಕ್ಷೇತ್ರಕ್ಕೆ ಅನುದಾನ ಇಲ್ಲ, ನಾನು ಜನಗಳಿಗೆ ತೊಂದರೆ ಕೊಡೋಂಥ ಕೆಲಸ ಮಾಡಲ್ಲ, ಮಳೆ ಬಂದರೆ ಇವೆಲ್ಲ ಗುಂಡಿ ಬಿದ್ದು ಜನಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ಒಬ್ಬರನ್ನು ನಾನು ಆಫೀಸ್ ಹತ್ರ ಸೇರಿಸಿರಲಿಲ್ಲ ನಾನು. ಇವಾಗ ಇಡೀ ಕ್ಷೇತ್ರದಲ್ಲಿ ಬರೀ ಕೇಬಲ್ ಮಯ ಆಗಿದೆ. ಎಲ್ಲ ರೋಡ್ಗಳು, ಚೆನ್ನಾಗಿರೋ ರೋಡ್ಗಳು, ಗುಂಡಿಗಳು ಹೊಡೆಯೋದು. ಇದನ್ನು ಈ ಕಮಿಷನರು, ಈ ಚೀಫ್ ಕಮಿಷನರು ಇಷ್ಟು ಗುಂಡಿ ಅವೆ ಅಂತ ಲೆಕ್ಕ ಹಾಕಿ ಕೂತ್ಕೊಂತಾರೆ. ಇವರೇ ಪರ್ಮಿಷನ್ ಕೂಡ ವಿತೌಟ್ ಪರ್ಮಿಷನ್ ಕೆಲಸ ಆಗ್ತದೆ. ಅವ್ರು ಸ್ಟ್ರಿಕ್ಟ್ ಮಾಡಿದರೆ ಯಾರು ಗುಂಡಿ ಹೊಡೆಯೋಕ್ಕೆ ಬರ್ತಿದ್ರು? ಅದನ್ನ ನೇರವಾಗಿ ಹೊಣೆ ಆಗ್ತಾರೋದಕ್ಕೆ BBMP ಚೀಫ್ ಕಮಿಷನರೇ. ಇವತ್ತು ಇಡೀ ಬೆಂಗಳೂರು ಸಿಟಿಗೆ ಹೇಳ್ತಾ ಇರೋದು, ಕ್ಷೇತ್ರದಲ್ಲಿ ಅಧಿಕಾರಿಗಳು ಯಾರು ಜನಪ್ರತಿನಿಧಿರೋ ಇವರೆಲ್ಲ ಶಾಮೀಲುಗಳಾಗಿ ಇವತ್ತು ಇಂಥ ಕ್ಷೇತ್ರದಲ್ಲಿ ಇವತ್ತು ಅಧೋಗತಿಗೆ ಬಂದು ನಿಂತವೆ. ಸರ್, ಕೊನೆಯದಾಗಿ ಈಗ ಈ ಹೆಸರುಘಟ್ಟ ಮುಖ್ಯ ರಸ್ತೆ ಇನ್ನೂ ಕಾಮಗಾರಿ ಲೇಟ್ ಆದರೆ ಮುಂದಿನ ಹೋರಾಟ ಏನಿರುತ್ತೆ? ಮುಂದೆ ಸ್ಟಾರ್ಟ್ ಆಗ್ತದೆ, ಈಗ ಬಿಡೋದಿಲ್ಲ. ನಾನು ನೋಡ್ತೀನಿ, ಇನ್ನೂ ಒಂದು ವಾರ ನೋಡ್ತೀನಿ. ಅವರು ಏಕೆಂದರೆ ಕಾಂಟ್ರಾಕ್ಟ್ರುಗಳಿಗೆ ಪಾಪ 20% ಕೆಲಸ ಆಗಿಲ್ಲ. ಕಳಪೆ ಕಾಮಗಾರಿ ಅಂತೆ, ಕಳಪೆ ಕಾಮಗಾರಿ. 15 ಕೋಟಿ ತಂದಾಕಿ ಬರೀ ಡ್ರೈನು 1 ಕೋಟಿ ಆಸ್ಫಾಲ್ಟ್ ಮಾಡಿದ್ದಾರೆ ಅಷ್ಟೇ. ಬಿಟ್ಟರೆ ಅದೊಂದು 3-4 ಕೋಟಿ ಕೆಲಸ ಆಗಿರ್ಬೋದು. ನಾವು ಅದನ್ನು ಕಳಪೆ ಕಾಮಗಾರಿ ಅಂತೀವಿ. ಜೀವಮಾನನೇ ಕಳಪೆ ಇವೆಲ್ಲ. ಏನು ಜನಗಳಿಗೆ ಗೊತ್ತಿಲ್ವಾ? ಇದು ಎಲ್ಲ ಕ್ಷೇತ್ರ ಜನಗಳಿಗೆ ಗೊತ್ತಿಲ್ವಾ? ಯಾ ಕಳಪೆ ಅಂತ ಹೇಳ್ತಾರೋ ಅವ್ರ ಜೀವಮಾನ ಎಲ್ಲ ಕಳಪೆನೇ. ಆದ್ದರಿಂದ ಜನ ಇದನ್ನೆಲ್ಲ ನೋಡ್ತಾ ಇದ್ದಾರೆ, ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ದಾರೆ. ಜನಗಳಿಗೆ ಗೊತ್ತು. ನನಗಿಷ್ಟೇ ನಾನು ಕೇಳ್ಕೊಳೋದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಸಾರ್ವಜನಿಕ ಒಳ್ಳೆ ಕೆಲಸ ಯಾರೇ ಜನಪ್ರತಿನಿಧಿ ಆಗಲಿ, ಇವತ್ತು ಅಧಿಕಾರಿ ವರ್ಗದವರಾಗಲಿ, ಏಕೆಂದರೆ ಸಾರ್ವಜನಿಕರಿಂದ ಸಂಬಳ ತಗೊಂತಾರೆ. ಅಧಿಕಾರಿ ವರ್ಗದವ್ರಿಗೆ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ನೀವು ಮೊದಲು ಆ ಕೆಲಸ ಸ್ಟಾರ್ಟ್ ಮಾಡಿ ನೀವೇ ತಲೆದಂಡ ತೆರಬೇಕಾಗ್ತದೆ. ಇದೇನೋ ಸ್ಟಾರ್ಟ್ ಮಾಡಲಿಲ್ಲ ಅಂದರೆ